ಓಂ ಶಾಂತಿ. ಮುರಳಿಯ ದಿನಾಂಕ 30/7/2022। मीठे बच्चे, इस पुरानी दुनिया पुराने शरीर में कोई मज़ा नहीं है, इसलिए जीते जी मरकर बाप का बन जाओ, सच्चे परवाने बनो। ಮಧುರ ಮಕ್ಕಳೇ, ಈ ಹಳೆ ಪ್ರಪಂಚ, ಹಳೆ ದೇಹದಲ್ಲಿ ಯಾವ ಮಜಾನೂ ಇಲ್ಲ. ಆದ್ದರಿಂದ ಬದುಕಿರುವಾಗಲೇ ತಂದೆಯ ಮಕ್ಕಳಾಗ್ರಿ. ಬದುಕಿರುವಾಗಲೇ ಜಗತ್ತಿನಿಂದ ಸತ್ತು ಹೋಗಿರಿ ಮತ್ತು ಸತ್ಯ ಪತಂಗಗಳಾಗಿರಿ. प्रश्न: संगम युग का फैशन कौन सा है? संगम युगದ ಫ್ಯಾಷನ್ ಯಾವುದಾಗಿದೆ? इस संगम पर तुम बच्चे यहाँ बैठे बैठे अपने ससुर घर वैकुंठ का सैर करके आते हो। यह संगम युग का फैशन है। सूक्ष्म वतन का राज भी अभी ही खुलता है। ಈ ಸಂಗಮ ಯುಗದಲ್ಲಿ ನೀವು ತಂದೆ ನೆನಪು ಮಾಡ್ತಾ ಮಾಡ್ತಾ ನಿಮ್ಮ ಗಂಡನ ಮನೆ ಅಂದರೆ ಸ್ವರ್ಗದ ಪ್ರವಾಸ ಮಾಡ್ಕೊಂಡು ಬರ್ತೀರಿ. ಸ್ವರ್ಗವನ್ನೇ ಸುತ್ಕೊಂಡು ಬರ್ತೀರಿ. ಇದು ಸಂಗಮ ಯುಗದ ಫ್ಯಾಷನ್ ಆಗಿದೆ. ಸೂಕ್ಷ್ಮ ವತನದ ರಹಸ್ಯವೂ ಸಹ ಈಗ ನಿಮಗೆ ತಿಳಿದಿದೆ. प्रश्न: किस विधि से गरीबी व दुखों को सहज ही भूल सकते हो? ಯಾವ ವಿಧಾನದಿಂದ ನಿಮ್ಮ ಬಡತನವನ್ನು ಮತ್ತು ನಿಮ್ಮ ದುಃಖವನ್ನು ಸಹಜವಾಗಿ ಮರೀಲಿಕ್ಕೆ ಸಾಧ್ಯವಾಗ್ತದೆ? अशरीरी बनने का अभ्यास करो तो गरीबी व दुख सब भूल जाएंगे। गरीब बच्चों के पास ही आते हैं बाबा साहूकार बनाने। गरीब बच्चे ही बाप की गोद लेते हैं। ಅಶರೀರಿಯಾಗುವ ಅಭ್ಯಾಸ ಮಾಡಿರಿ, ಆಗ ನಿಮ್ಮ ಬಡತನ ಮತ್ತು ದುಃಖವನ್ನು ನೀವು ಮರಿಬಹುದು. ಬಡ ಮಕ್ಕಳ ಹತ್ತಿರ ಶಿವಬಾಬಾ ಬರ್ತಾರೆ, ಬಡವರನ್ನು ಶ್ರೀಮಂತರನ್ನಾಗಿ ಮಾಡಲಿಕ್ಕೆ. ಬಡ ಮಕ್ಕಳೇ ತಂದೆಯ ಮಡಿಲಿನ ಮಕ್ಕಳಾಗ್ತಾರೆ. ಗೀತ್: महफिल में जल उठी शमा, ಸಭೆಯಲ್ಲಿ ಜ್ಯೋತಿ ಬೆಳಗಿತು. ओम शांति। आत्माओं की प्रीत बनती है अपने पारलौकिक बाप से। जानते हैं बाबा हमको यहाँ से ले जाएंगे। किसकी आत्मा शरीर छोड़ जाने लगती है तो मेहनत करते। जैसे सावित्री सत्यवान की कहानी बताते, उनकी आत्मा के पीछाड़ी कितना लटक पड़ी, फिर शरीर में आ जाए, परंतु उनमें ज्ञान तो था नहीं, तुम्हारे में ज्ञान है. ನಿಮ್ಮ ಪ್ರೀತಿ ಪಾರಲೌಕಿಕ ತಂದೆಯ ಮೇಲೆ ಇದೆ. ನಿಮಗೆ ತಿಳಿದಿದೆ ತಂದೆ ಬಂದಿದ್ದಾರೆ ನಿಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ. ಕೊನೆಗೆ ಆತ್ಮ ದೇಹ ಬಿಟ್ಟು ಹೋಗ್ತದೆ. ಆ ಸಮಯದಲ್ಲಿ ದೇಹ ಬಿಡುವಾಗ ಸ್ವಲ್ಪ ಕಷ್ಟನೂ ಆಗ್ತದೆ. ಸಾವಿತ್ರಿ ಸತ್ಯವಾನನ ಕಥೆ ಇದೆ. ಸತ್ಯವಾನನ ಆತ್ಮ ದೇಹ ಬಿಟ್ಟು ಹೋದ ನಂತರ ಆ ಪತಿವ್ರತ ಸಾವಿತ್ರಿ ಪುನಃ ಅವನನ್ನು ಬದುಕಿಸುವುದಕ್ಕಾಗಿ ಯಮರಾಜನ ಜೊತೆಗೆ ಹೋರಾಡ್ತಾಳೆ ಅಂತನೂ ಕಥೆ ಬರೆದಿದ್ದಾರೆ. ಆದರೆ ಬಾಬಾ ಹೇಳ್ತಾರೆ, ಅವರಿಗೆ ಜ್ಞಾನ ಗೊತ್ತಿರಲಿಲ್ಲ, ನಿಮಗೆ ಜ್ಞಾನ ಗೊತ್ತಿದೆ. ಆತ್ಮ ಈ ದೇಹವನ್ನು ಒಂದಿಲ್ಲ ಒಂದು ದಿನ ಬಿಡಲೇಬೇಕಾಗ್ತದೆ.
ಆದ್ದರಿಂದ ದೇಹ ಬಿಡುವಾಗ ನಾವು ದುಃಖಿಯಾಗಬಾರದು. ಖುಷಿಯಿಂದ ಹಗೂರತೆಯಿಂದ ದೇಹ ಬಿಡಬೇಕು. ಈಗ ನಿಮ್ಮ ಪ್ರೀತಿ ಒಬ್ಬನ ಮೇಲೆ ಇದೆ. ಆ ಪರಮಾತ್ಮ ತಂದೆಯನ್ನು ನೀವು ಯಾಕೆ ಪ್ರೀತಿ ಮಾಡ್ತಿದ್ದೀರಿ? ಮರ್ ಜಾನೆ ಕೇಳಿ, ಅವನ ಮೇಲೆ ಸ್ವಾಹ ಆಗೋದಕ್ಕಾಗಿ ಅಥವಾ ಈ ಜಗತ್ತಿನಿಂದ ಸಾಯುವುದಕ್ಕಾಗಿ ನೀವು ಆ ಪರಮಾತ್ಮನಿಗೆ ಪ್ರೀತಿ ಮಾಡ್ತಿದ್ದೀರಿ. प्रीत तो बहुत अच्छी है बाप की, आधा कल्प आत्माएं भक्ति मार्ग में ठोकरें खाती है, हम अपने शांति धाम घर जाए. है भी बरोबर. बाप कहते अशरीरी बनो, मर जाओ. आत्मा शरीर से अलग हो जाती है तो उसको मरना कहा जाता है. बाप समझाते बच्चे इस दुनिया अथवा इस बंधन से मर जाओ, अर्थात मेरा बन जाओ. ಭಕ್ತರೂ ಸಹ ಶಾಂತಿಧಾಮಕ್ಕೆ ಹೋಗುವ ಇಚ್ಛೆಯನ್ನು ಇಟ್ಕೊಂಡು ಭಕ್ತಿ ಮಾಡ್ತಾ ಬಂದಿದ್ದಾರೆ. ಆದರೆ ಶಾಂತಿಧಾಮದ ದಾರಿ ಅವರಿಗೆ ಗೊತ್ತಿಲ್ಲ. ಈಗ ತಂದೆ ನಿಮಗೆ ತಿಳಿಸಿಕೊಡ್ತಾರೆ, ಮಕ್ಕಳೇ ಅಶರೀರಿಯಾಗಿ ಈ ದೇಹದ ಪ್ರಪಂಚದಿಂದ ನಿರ್ಲಿಪ್ತ ಆಗ್ರಿ. ಆತ್ಮ ದೇಹದಿಂದ ಭಿನ್ನವಾದಾಗ ಅದಕ್ಕೆ ಮರಣ ಅಂತ ಹೇಳಲಾಗ್ತದೆ. ಈಗ ನೀವು ಬುದ್ಧಿಯ ಮೂಲಕ ಈ ಹಳೆ ಪ್ರಪಂಚ ಮತ್ತು ದೇಹದ ಬಂಧನದಿಂದ ಸಾಯಬೇಕು ಮತ್ತು ಪರಮಾತ್ಮನ ಮಗು ಆಗಬೇಕು. इस पुराने शरीर में पुरानी दुनिया में कोई मजा नहीं. यह अच्छी दुनिया है, नर्क है. तुम बच्चों को कहते अब मेरे बन जाओ. ಹಳೆ ದೇಹ ಹಳೆ ಪ್ರಪಂಚದಲ್ಲಿ ಯಾವ ಸುಖನೂ ಇಲ್ಲ, ಮೋಜೂ ಇಲ್ಲ. ಈ ಪ್ರಪಂಚ ಇವತ್ತು ಕೊಳಕಾಗಿದೆ, ರೌರವ ನರ್ಕ ಆಗಿದೆ. ಆದ್ದರಿಂದ ಬಾಬಾ ಹೇಳ್ತಾರೆ, ನೀವು ನನ್ನ ಮಕ್ಕಳಾಗ್ರಿ, ನನ್ನ ಮಡಿಲಿಗೆ ಬನ್ನಿ. मैं आया हूँ सुख धाम ले जाने, जहाँ दुख का नाम नहीं रहता. इस क्षमा पर खुशी से परवाने बन जाओ. परवाने खुशी से आते दौड़ कर. कोई ऐसे पतंगे होते ज्योति जलती है तो जन्मते, बत्ती बुझती है तो मर जाते. दीपमाला पर ढेर छोटे छोटे पतंगे हरे रंग के होते हैं, बत्ती पर फिदा होते हैं. बत्ती गई और यह मरे. अब यह तो बड़ी क्षमा है. बाप कहते तुम पतंगे मिसल फिदा हो जाओ. ಬಾಬಾ ಹೇಳ್ತಾರೆ, ನಾನು ಮಹಾಜ್ಯೋತಿ ಬಂದಿದ್ದೇನೆ, ನೀವೆಲ್ಲರೂ ನನ್ನ ಮೇಲೆ ಅರ್ಪಣೆ ಆಗಬೇಕು, ಬಲಿ ಆಗಬೇಕು. ಹೇಗೆ ದೀಪಾವಳಿಯ ಸಮಯದಲ್ಲಿ ದೀಪದ ಹುಳಗಳು ಬರ್ತವೆ, ಪತಂಗಗಳು ಬರ್ತವೆ. ದೀಪ ಹಚ್ಚಿದಾಗ ಉಟ್ಕೊಳ್ತವೆ, ದೀಪ ಆರಿದಾಗ ಸತ್ತೋಗ್ತವೆ. ಆದರೆ ನಾನಿಲ್ಲಿ ಚೈತನ್ಯ ಮಹಾಜ್ಯೋತಿಯಾಗಿದ್ದೇನೆ. ನೀವೆಲ್ಲ ಆತ್ಮಗಳು ಪತಂಗಗಳಾಗಿದ್ದೀರಿ. ನೀವು ನನ್ನ ಹತ್ತಿರ ಆಕರ್ಷಣೆಯಾಗಿ ನನ್ನ ಮೇಲೆ ಅರ್ಪಣೆಯಾಗಬೇಕು. तुम चैतन्य मनुष्य हो, जो भी देह के बंधन है जीते जी छोड़ दो. अपने को आत्मा समझ मेरे साथ योग लगाओ. इस दुनिया को छोड़कर अपने घर जाना है. यह दुनिया कोई काम की नहीं है, इससे दिल नहीं लगाओ. इस दुनिया में बहुत गरीब है, गरीब ही ದುಃಖಿ ಹೋತೆ. ಬಾಬಾ ಹೇಳ್ತಾರೆ, ಬದುಕಿರುವಾಗಲೇ ದೇಹದ ಸಂಬಂಧ, ದೇಹದ ಜಗತ್ತಿನಿಂದ ನಿಮ್ಮ ಬುದ್ಧಿಯ ಯೋಗವನ್ನು ತೆಗೆದುಹಾಕ್ರಿ. ಬದುಕಿರುವಾಗಲೇ ಸಾಯಲಿಕ್ಕೆ ಕಲೀರಿ. ನನ್ನ ಜೊತೆಗೆ ಯೋಗ ಜೋಡಿಸ್ರಿ. ಆಗ ನೀವು ಖುಷಿಯಿಂದ ಇರಬಹುದು. ಈ ಹಳೆ ಜಗತ್ತಿನಲ್ಲಿ
ಯಾವ ಖುಷಿನೂ ಇಲ್ಲ. ಜಗತ್ತು ಬಹಳ ದುಃಖಿಯಾಗಿದೆ. ಎಲ್ಲರೂ ಬಡವರಾಗಿದ್ದಾರೆ. ಬಡತನದಿಂದ ಮನುಷ್ಯನಿಗೆ ದುಃಖ ಬರ್ತದೆ. ಬಾಪ್ ಕಹತೆ ಬಚ್ಚೆ ಅಶರೀರಿ ಬನ್. ಗುಣದಿಂದ ಬಡವರು, ಶಕ್ತಿಯಿಂದ ಬಡವರು, ಜ್ಞಾನದಿಂದ ಬಡವರು, ಎಲ್ಲ ದೃಷ್ಟಿಯಿಂದನೂ ಮನುಷ್ಯರು ಇವತ್ತು ಬಡವರಾಗಿದ್ದಾರೆ. मैं तुमको सुख धाम ले जाता हूँ, जब तक पवित्र नहीं बने ಶಾಂತಿ ಧಾಮ್ भी कोई जा नहीं सकते. ಆದರೆ ನಾನೀಗ ಬಂದಿದ್ದೀನಿ, ನಿಮ್ಮನ್ನು ಶಾಂತಿಧಾಮ ಮತ್ತು ಸುಖಧಾಮಕ್ಕೆ ಕರ್ಕೊಂಡು ಹೋಗ್ತೀನಿ. ಎಲ್ಲಿಯವರೆಗೆ ನೀವು ಪವಿತ್ರ ಆಗೋದಿಲ್ಲ ಅಲ್ಲಿಯವರೆಗೆ ಶಾಂತಿಧಾಮಕ್ಕೆ ಹೋಗುವುದು ಸಾಧ್ಯವಿಲ್ಲ ಅಂತ ಹೇಳ್ತಾರೆ ಬಾ. इस समय सभी के पंख टूटे हुए, सबसे जास्ती पंख उनके टूटे हैं जो अपने को भगवान मान बैठे. ಈ ಸಮಯದಲ್ಲಿ ಎಲ್ಲರ ರೆಕ್ಕೆಗಳು ಕಡಿದು ಹೋಗಿವೆ. ಎಲ್ಲರಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ರೆಕ್ಕೆಗಳನ್ನು ಕಳ್ಕೊಂಡಿರೋರಂದರೆ ಯಾರು ತಮಗೆ ತಾವು ಪರಮಾತ್ಮ ಅಂತ ತಿಳ್ಕೊಂಡಿದ್ದಾರೆ ಅವರು ತಮ್ಮ ರೆಕ್ಕೆಗಳನ್ನು ಕಳ್ಕೊಂಡಿದ್ದಾರೆ. ಆದ್ದರಿಂದ ಅಪ್ನಿ ಭಿ ಸದ್ಗತಿ ನಹಿ ಕರ್ ಸಕ್ತೆ, ತುಮ್ಹಾರಿ ಸದ್ಗತಿ ಕೈಸೆ ಕರೆಂಗೆ. ನಾನೇ ಪರಮಾತ್ಮ ಅಂತ ಹೇಳ್ಕೊಳ್ಳುವಂಥವರು ತಮ್ಮ ಸದ್ಗತಿನೂ ಮಾಡ್ಕೊಳ್ತಾ ಇಲ್ಲ ಅಂದ ಮೇಲೆ ಇನ್ನು ಜನರಿಗೆ ಹೇಗೆ ಸದ್ಗತಿ ಕೊಡ್ತಾರೆ. इसलिए भगवान ने कहा है इन साधुओं का भी मुझे उद्धार करना है. ಅದಕ್ಕಾಗಿ ಪರಮಾತ್ಮ ಹೇಳ್ತಾನೆ, ಈ ಸಾಧು ಸಂತರ ಉದ್ಧಾರ ಮಾಡಲಿಕ್ಕಾಗಿನೂ ನಾನೇ ಬರಬೇಕಾಗ್ತದೆ. ವಹ ಸಮಜ್ತೆ ಕೃಷ್ಣ ಭಗವಾನ ವಾಚ್ ಪರಂತು ಯಹ ಶಿವ ಭಗವಾನ ವಾಚ್. ಅವರೇನು ತಿಳ್ಕೊಂಡ್ರೋ ಅದು ಕೃಷ್ಣ ಭಗವಾನ ವಾಚ್ ಅಂತ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯಿ ಸಂಭವಾಮಿ ಅಂತ ಕೃಷ್ಣ ಹೇಳಿದ್ದಾನೆ ಅಂತ ತಿಳ್ಕೊಂಡು. ಆದರೆ ವಾಸ್ತವಿಕವಾಗಿ ಅದು ಹೇಳಿದ್ದು ಶಿವ ಪರಮಾತ್ಮ. ಇದು ಶಿವ ಭಗವಾನ ವಾಚ್ಯ ಆಗಿದೆ. ಶಿವತೋ ಹೈ ಹಿ ಅಶರೀರಿ. ಪ್ರಜಾಪಿತಾ ಬ್ರಹ್ಮ के मुख से समझाएंगे. मनुष्यों की रचना प्रजापिता ब्रह्मा से होती है, यह तो सब मानते हैं. ನಿರಾಕಾರ ಪರಮಾತ್ಮ ಈ ಪ್ರಜಾಪಿತಾ ಬ್ರಹ್ಮರವರ ಮುಖದಿಂದ ನಿಮಗೆ ಜ್ಞಾನ ತಿಳಿಸ್ತಾನೆ. ಇವರ ಮುಖದಿಂದ ಜ್ಞಾನದ ಮೂಲಕ ನಿಮ್ಮನ್ನು ರಚನೆ ಮಾಡ್ತಾನೆ. ನೀವೆಲ್ಲರೂ ಪ್ರಜಾಪಿತಾ ಬ್ರಹ್ಮನ ಜ್ಞಾನ ಸಂಜಾತರು. ಎಲ್ಲರೂ ಒಪ್ಕೊಳ್ತಾರೆ ಈ ಮಾನವ ಸೃಷ್ಟಿ ಅನ್ನೋದು ಪ್ರಜಾಪಿತಾ ಬ್ರಹ್ಮರವರ ಮೂಲಕ ಇದು ರಚನೆಯಾಗಿದೆ, ಸ್ಥಾಪನೆಯಾಗಿದೆ ಅಂತ. कोई से भी पूछो कहते हैं बरोबर बाप ही बच्चों के लिए स्वर्ग की रचना करते, वर्षा देते हैं ಬ್ರಹ್ಮ ದ್ವಾರ. ಈ ಮಾತನ್ನೂ ಸಹ ಎಲ್ಲರೂ ಒಪ್ಕೊಳ್ತಾರೆ. ನಿರಾಕಾರ ಪರಮಾತ್ಮ ಬಂದು ತನ್ನ ಮಕ್ಕಳಿಗೆ ಸ್ವರ್ಗದ ಆಸ್ತಿಯನ್ನು ಕೊಡ್ತಾನೆ ಬ್ರಹ್ಮರವರ ಮೂಲಕ. ಬಾಪ್ ಆತೆ ಹೇ ದುನಿಯಾ ಕೋ ಬದಲ್. ಪರಮಾತ್ಮನ ಅವತರಣೆ ಆಗುವುದೇ ಜಗತ್ ಪರಿವರ್ತನೆಗಾಗಿ, ವಿಶ್ವ ಪರಿವರ್ತನೆಗಾಗಿ. ನರ್ಕ ಕೋ ಸ್ವರ್ಗ ಬನಾನೆ, ಮನುಷ್ಯ ಸೃಷ್ಟಿ ಕೋ ದೈವಿ ಸೃಷ್ಟಿ ಬನಾನೆ ಭಗವಾನ್ ಆತೆ. ಪರಮಾತ್ಮ ಬರುವುದು ನರ್ಕವನ್ನು ಸ್ವರ್ಗ ಮಾಡಲಿಕ್ಕೆ, ಮಾನವ ಸೃಷ್ಟಿಯನ್ನು ದೈವಿ ಸೃಷ್ಟಿಯನ್ನಾಗಿ ಮಾಡಲಿಕ್ಕೆ ಪರಮಾತ್ಮ ಬರಬೇಕಾಗ್ತದೆ. भल यहाँ मनुष्य पद्मापदम पति है, महल माड़िया है, बड़ा ऊंच पद भी है, फिर भी विश्व के मालिक नहीं है. ಇಲ್ಲಿಯ ಮನುಷ್ಯರು ಸಾಕಷ್ಟು ಹಣವಂತರು, ಕೋಟ್ಯಾಧೀಶರು, ಸಾಕಷ್ಟು ಆಸ್ತಿ ಮನೆಗಳನ್ನು ಕಟ್ಕೊಂಡಿರೋರೂ ಇದ್ದಾರೆ. ಆದರೆ ಅವರು ವಿಶ್ವದ ಮಾಲೀಕ ಆಗಿಲ್ಲ.
ಶಿವ ಬಾಬಾ ಪಢಾತೆ ಹೇ ವಿಶ್ವ ಕಾ ಮಾಲೀಕ್ ಬನಾನೆ. ಆದರೆ ಬಾಬಾ ನಿಮಗೆ ಓದಿಸ್ತಿರೋದು ವಿಶ್ವದ ಮಾಲೀಕ ಮಾಡೋದಕ್ಕಾಗಿ. ತುಮ್ ಕಿತನಾ ಊಂಚ ಪದ 21 ಜನ್ಮ ಕೆ ಲಿಯೆ ಪಾತೆ. ಈ ವಿದ್ಯಾಭ್ಯಾಸದಿಂದ ನೀವು 21 ಜನ್ಮಕ್ಕಾಗಿ ಉನ್ನತವಾದ ಪದವಿಯನ್ನು ಪಡ್ಕೋತೀರಿ. ಕಭಿ ರೋಗಿ ನಹಿ ಬಂತೆ, ಅಕಾಲೆ ಮೃತ್ಯು ನಹಿ ಹೋತಿ. ನೀವು ಅರ್ಧಾಕಲ್ಪದವರೆಗೆ ಅಂದರೆ ಸತ್ಯ ತ್ರೇತಾಯುಗದಲ್ಲಿ ಯಾವತ್ತೂ ರೋಗಿ ಆಗೋದಿಲ್ಲ. ಅಕಾಲಿಕ ಸಾವು ಅಲ್ಲಿ ಬರೋದಿಲ್ಲ. जो परवाने बाप को अपना बनाते हैं, बाप की गोद लेते हैं, वही विश्व के मालिक बनेंगे. ಯಾವ ಮಕ್ಕಳು ಪತಂಗಗಳ ಥರ ತಂದೆಗೆ ಅರ್ಪಣೆಯಾಗ್ತಾರೆ, ತಂದೆಯ ಮಡಿಲಿಗೆ ಬರ್ತಾರೆ, ಅಂಥ ಮಕ್ಕಳನ್ನು ಬಾಬಾ ವಿಶ್ವದ ಮಾಲೀಕರನ್ನಾಗಿ ಮಾಡ್ತಾರೆ. ಹೇಗೆ ಲೌಕಿಕದಲ್ಲಿ ಬಡವರು ಶ್ರೀಮಂತರ ಮನೆಗೆ ದತ್ತು ಹೋಗ್ತಾರೆ. ಗರೀಬ್ ಕೆ ಬಚ್ಚೆ ಸಾಹುಕಾರ್ ಕಿ ಗೋದ್ ಲೇಂಗೆ. ಅಭಿ ತೋ ಸಬ್ ಬಿಲ್ಕುಲ್ ಗರೀಬ್ है. तुम जानते हो यह महल माड़िया आदि सब खत्म हो जाएगी. ಹಾಗೆ ನಾವು ಬಡ ಮಕ್ಕಳು ಶ್ರೀಮಂತರಿಗೂ ಶ್ರೀಮಂತನಾಗಿರುವಂಥ, ಶ್ರೇಷ್ಠರಿಗೂ ಶ್ರೇಷ್ಠನಾಗಿರುವಂತಹ ಪರಮಾತ್ಮನ ಮಡಿಲಿಗೆ ಬಂದಿದ್ದೇವೆ ವಿಶ್ವದ ಮಾಲೀಕ ಆಗೋದಕ್ಕಾಗಿ. ಇನ್ನು ಪ್ರಪಂಚದಲ್ಲಿ ಯಾವ ವೈಭವ ಧನ ದೌಲತ್ ಕಾಣಿಸ್ತಾ ಇದೆ ಅದು ಎಲ್ಲವೂ ಕೊನೆಗೆ ಮಣ್ಣು ಪಾಲು ಆಗಲಿದೆ. ಸಾರೆ ವಿಶ್ವಕ್ಕೆ ಮಾಲಿಕ್ ತುಮ್ ಬಂತೆ ಹೋ. ಸುಖ ತೋ ಸಬ್ಕೆ ಲಿಯೆ, यहाँ तो छोटी आयु वाले ही मर जाते. बहुत ऐसे भी होते हैं जो राजा के पास जन्म लेते ही मर पड़ते. राजाई जैसे जन्म लेने तक ही मिली. ನೀವು ಹೋಗುವಂಥ ಸುಖಧಾಮದಲ್ಲಿ ಯಥಾ ರಾಜ ತಥಾ ಪ್ರಜಾ ಎಲ್ಲರಿಗೂ ಸುಖ ಇದೆ. ಈ ಕಲಿಯುಗದಲ್ಲಿ ಯಥಾ ರಾಜ ತಥಾ ಪ್ರಜಾ ಎಲ್ಲರಿಗೂ ದುಃಖ ಇದೆ. ಇಲ್ಲಿ ಚಿಕ್ಕ ವಯಸ್ಸಿನವರೇ ದೇಹ ಬಿಟ್ಟು ಹೋಗ್ತಾರೆ. ಕೆಲವರು ಹುಟ್ಟುತ್ತಿದ್ದಂಗೆನೇ ಸಾಯ್ತಾರೆ. ರಾಜನ ಮನೆಯಲ್ಲಿ ಹುಟ್ಟಿ ಬಂದವರು ಅದೇ ಸಮಯದಲ್ಲಿ ಸತ್ತು ಹೋಗ್ತಾರೆ. ಅಭಿ ತುಮ್ ಬಚ್ಚೆ ಜಾನ್ತೆ ಹೋ ಬೇಹದ್ ಕೆ ಬಾಪ್ ಕೆ ಸಾಮ್ನೆ ಹಮ್ ಬೈಠೆ. ರಾಜನ ಮನೆಯಲ್ಲಿ ಹುಟ್ಟಿದ ಮಗು ತಕ್ಷಣ ಸತ್ತೋದ್ರೆ ಅವನ ಪಾತ್ರ ಅಷ್ಟೇ ಇತ್ತು ಅಂತ ಹೇಳಬೇಕಾಗ್ತದೆ. ಅಲ್ಲಿ ಹುಟ್ಟುವುದಕ್ಕಾಗಿ ಮಾತ್ರ ಅವನಿಗೆ ಆ ಭಾಗ್ಯ ಸಿಕ್ಕಿತ್ತು ಅಂತ ಹೇಳಬೇಕಾಗ್ತದೆ. ಈಗ ನೀವು ಮಕ್ಕಳು ಪರಮಾತ್ಮ ತಂದೆಯ ಸನ್ಮುಖದಲ್ಲಿ ಕುಳಿತಿದ್ದೀರಿ. ಆತ್ಮ ಉಂಕಾ ಬಾಪ್ ಆಯಾ ಹೇ, ಪುರಾನೆ ಬಂಧನ್ ಸೆ ಚುಡಾಯ್ ನಯೇ ಸಂಬಂಧ ಮೇ ಜುಟಾನೆ ಕೆ ಲಿಯೆ. ಆತ್ಮಗಳ ತಂದೆ ಪರಮಾತ್ಮ ಬಂದಿದ್ದಾನೆ ಹಳೆ ಬಂಧನದಿಂದ ಬಿಡಿಸಿ ಹೊಸ ಸಂಬಂಧದಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗೋದಕ್ಕಾಗಿ. ಬರೋಬರ್ ಸೂಕ್ಷ್ಮ ವತನ್ ವೈಕುಂಠ आदि में तुम जाते हो, मिलते जुलते हो, तुम्हारा कनेक्शन बेहद का हो गया. यह कैसा अच्छा फैशन है, अपने ससुर घर जा सकते. मीरा का भी वैकुंठ ससुर घर था ना, चाहती थी वैकुंठ जाए. यह ससुर घर नहीं है, यहाँ तो बिल्कुल गरीब है. कुछ भी तुम्हारे पास नहीं है. पहले भारत सोने का भारत था, अब नहीं. जब था उसकी महिमा करते, अभी तो सोने की क्या हालत हो गई. ಬಾಬಾ ಹೇಳ್ತಾರೆ, ಸಂಗಮ ಯುಗದಲ್ಲಿ ನೀವು ಮಕ್ಕಳು ಯೋಗ ಮಾಡುವಾಗ ಸೂಕ್ಷ್ಮವತನಕ್ಕೂ ಹೋಗಿ ಬರ್ತೀರಿ. ವೈಕುಂಠದ ಸಾಕ್ಷಾತ್ಕಾರಗಳನ್ನು ನೋಡಿ ಬರ್ತೀರಿ. ವೈಕುಂಠ ಅಂದ್ರೇ ನಿಮ್ಮ ಗಂಡನ ಮನೆ. ಸೊ ಬುದ್ಧಿಯ ಮೂಲಕ ಅಲ್ಲಿ ಹೋಗಿ ಬರೋದು, ಅಲ್ಲಿಯ ದೃಶ್ಯಗಳನ್ನು ನೋಡುವುದು, ಇದು ಸಂಗಮ ಯುಗದ ಫ್ಯಾಷನ್ ಆಗಿದೆ. ಹೇಗೆ ಭಕ್ತ ಮೀರಾ
ಸಾಕ್ಷಾತ್ಕಾರದ ಮೂಲಕ ಕೃಷ್ಣನನ್ನ ನೋಡ್ತಿದ್ಲು, ವೈಕುಂಠ ನೋಡ್ತಿದ್ಲು. ಇಲ್ಲಿರುವ ಮನೆ ಕೃಷ್ಣನ ಮನೆ ಅಲ್ಲ ಅಂತ ಅವಳಿಗೂ ತಿಳಿದಿತ್ತು. ಹಾಗೆ ಬಾಬಾ ಹೇಳ್ತಾರೆ, ಕೃಷ್ಣನ ರಾಜ್ಯ ಅಂದ್ರೇ ವೈಕುಂಠ. ಆಗ ಭಾರತ ಚಿನ್ನದ ದೇಶ ಆಗಿತ್ತು. ಈಗ ಭಾರತ ಬಡ ದೇಶ ಆಗಿದೆ. सोने की क्या हालत हो गई, जेवर आदि सब ले लेते, बेचारे छिपा कर रखते हैं, कहाँ डाकू न लूट जाए. ಈಗ ನೋಡಿದರೆ ಬಂಗಾರದ ಬೆಲೆ ಗಗನಕ್ಕೆ ಏರಿದೆ. ಯಾರಾದರೂ ಬಂಗಾರ ಖರೀದಿ ಮಾಡಿದ್ರೂ ಮುಚ್ಚಿ ಮುಚ್ಚಿ ಇಡಬೇಕಾಗ್ತದೆ. ಯಾಕೆ ಅಂದರೆ ಕಳ್ಳರು ಬಂದು ಲೂಟಿ ಮಾಡಬಹುದು ಎಂಬ ಭಯ ಎಲ್ಲರಲ್ಲೂ ಇದೆ. ವहाँ तो बेशुमार सोना होगा, निशानियाँ भी लगी हुई है. सोमनाथ के मंदिर में निशानियाँ हैं. मणियाँ आदि कब्रों में मुसलमानों ने जाकर लगा दी. ಒಂದು ಕಾಲಕ್ಕೆ ಭಾರತದಲ್ಲಿ ಸಾಕಷ್ಟು ಬಂಗಾರ ಇತ್ತು. ಬಂಗಾರದ ಅರಮನೆಗಳಲ್ಲಿ ನೀವು ವಾಸ ಮಾಡ್ತೀವಿ. ನಂತರ ದ್ವಾಪರ ಯುಗದಲ್ಲಿ ಬಂಗಾರದ ಮಂದಿರಗಳನ್ನು ಕಟ್ಟಿದ್ರು, ದೇವಾಲಯಗಳನ್ನು ಕಟ್ಟಿದ್ರು. ಅಲ್ಲಿ ಇರುವ ಸಂಪತ್ತನ್ನು ಮುಸಲ್ಮಾನರು ಬಂದು ಲೂಟಿ ಮಾಡಿಕೊಂಡು ಹೋದರು. ಶಿವಲಿಂಗದ ಮೇಲೆ ಇರುವ ವಜ್ರಗಳನ್ನು ಮುತ್ತುಗಳನ್ನು ತಮ್ಮ ದರ್ಗಾದಲ್ಲಿ ಹೋಗಿ ಸಮಾಧಿಯ ಮೇಲೆ ಎಲ್ಲ ಡೆಕೋರೇಷನ್ ಮಾಡಿದ್ರು. ನಂತರ ಅಂಗ್ರೇಜ್ ಲೋಗ್ ಭೀ ಆ ಗए, वो भी ले गए. ಮುಘಲರ ನಂತರ ಬ್ರಿಟಿಷರು ಬಂದು ಉಳಿದಿದ್ದು ಪಡೆದಿದ್ದೆಲ್ಲ ಅವ್ರೇನು ಮಾಡಿದರು, ದೋಚ್ಕೊಂಡು ಹೋದ್ರು. ಆದರೆ ಅದರ ಗುರುತು ಇವತ್ತಿನವರೆಗೂ ಇದೆ ಅಂತ ಹೇಳ್ತಾರೆ. ಅಲ್ಲಲ್ಲಿ ಒಡೆದಿರೋದು, ಅಲ್ಲಲ್ಲಿ ಆ ವಜ್ರ ಮುತ್ತುಗಳನ್ನು ತೆಗೆದಿದ್ದು, ಕೆತ್ತನೆ ಮಾಡಿದ್ದು, ಇವತ್ತಿನವರೆಗೂ ಆ ಎಲ್ಲ ಗುರುತುಗಳು ನಮಗೆ ಕಾಣ್ತಾ ಇವೆ. ಭಾರತ್ ಕಿತನಾ ಸಾವುಕಾರ ಥಾ, अब देखो क्या हाल हो गया. फिर भारत स्वर्ग का मालिक बनेगा. बाबा आया हुआ है, ಶಿವರಾತ್ರಿ ಮನಾತೆ. ಬಾಬಾ ಹೇಳ್ತಾರೆ, ಯಾರೆಲ್ಲರೂ ನಮ್ಮ ಹಣ ಸಂಪತ್ತನ್ನು ತೆಗೆದುಕೊಂಡು ಹೋಗಿದ್ದಾರೆ ಅದೆಲ್ಲವನ್ನು ಮತ್ತೆ ವಾಪಸ್ ಕೊಡ್ತಾರೆ. ಮತ್ತೆ ಎಲ್ಲವೂ ಭಾರತಕ್ಕೆ ಬಂದು ಬೀಳ್ತದೆ. ಭಾರತ ವಿಶ್ವದ ಮಾಲೀಕ ಆಗ್ತದೆ. ಅದನ್ನು ಮಾಡೋದಕ್ಕಾಗಿಯೇ ಪರಮಾತ್ಮ ಬಂದಿದ್ದಾನೆ. ಪರಮಾತ್ಮನ ಅವತರಣೆಗೆ ಶಿವರಾತ್ರಿ ಅಂತ ಹೇಳಲಾಗ್ತದೆ. अब रात्रि कृष्ण की भी कहते, शिव की रात्रि भी कहते, है जरा सा फर्क. इन बातों को अब तुम बच्चे जानते हो. कृष्ण का जन्म तो दिन में हो व रात में, इसमें रखा ही क्या है. रात्रि कृष्ण की मनाना वास्तव में रॉन्ग है. रात्रि है ಶಿವ की. ಭಾರತೀಯರು ಶಿವರಾತ್ರಿನೂ ಮಾಡ್ತಾರೆ, ಕೃಷ್ಣನ ರಾತ್ರಿನೂ ಮಾಡ್ತಾರೆ. ಕೃಷ್ಣ ಹುಟ್ಟಿದ್ದು ರಾತ್ರಿ 12 ಗಂಟೆಗೆ ಅಂತ ತೋರಿಸ್ತಾರೆ. ಆದರೆ ವಾಸ್ತವಿಕವಾಗಿ ಸತ್ಯಯುಗದ ಕೃಷ್ಣ ರಾತ್ರಿ ಹುಟ್ಟೋದಿಲ್ಲ, ಅಮೃತ ವೇಳೆಯಲ್ಲಿ ಹುಟ್ಟುತ್ತಾನೆ. ಆದ್ದರಿಂದ ಕೃಷ್ಣನ ರಾತ್ರಿ ಅಂತ ಹೇಳುವುದು ತಪ್ಪಾಗಿದೆ, ಶಿವರಾತ್ರಿ ಅಂತ ಹೇಳೋದು ಸರಿಯಾಗಿ. ಆ ಶಿವನು ಬರುವುದು ಅಜ್ಞಾನದ ರಾತ್ರಿಯಲ್ಲಿ ಅಂತ ಬಾಬಾ ಹೇಳ್ತಾರೆ. ಉನ್ಹೋನೆ ಶಿವ ಕೋ ಭೂಲ್ ಕೃಷ್ಣ ಕಿ ರಾತ್ರಿ ಲಿಖ ದಿಯೆ, ಜಬ್ ರಾತ್ ಪೂರಿ ಹೋ ತಬ್ ದಿನ್ ಶುರು ಹೋ. ಬಾಬಾ ಹೇಳ್ತಾರೆ, ಅಜ್ಞಾನದ ರಾತ್ರಿಯಲ್ಲಿ, ಆ ರಾತ್ರಿ ಮುಗಿಯುವ ಸಮಯದಲ್ಲಿ ಪರಮಾತ್ಮ ಬರ್ತಾನೆ. ಆತೆ ಹೇ ಬೇಹದ್ ಕಾ ದಿನ್ ಬನ. ಮತ್ತೆ ಇಡೀ ವಿಶ್ವದಲ್ಲಿ ಹಗಲನ್ನು ಸ್ಥಾಪನೆ ಮಾಡೋದಕ್ಕಾಗಿ, ಹಗಲನ್ನು ಪ್ರಾರಂಭ ಮಾಡೋದಕ್ಕಾಗಿ ಬಾಬಾ ಬರ್ತಾರೆ. ಈ ಸೃಷ್ಟಿ ನಾಟಕದಲ್ಲಿ ಅರ್ಧ ಕಲ್ಪ ಹಗಲು, ಅರ್ಧ ಕಲ್ಪ ರಾತ್ರಿ ಇರ್ತದೆ. ಅದಕ್ಕೆ ಬ್ರಹ್ಮಾ ಕಾ ದಿನ್ ಬ್ರಹ್ಮಾ ಕಿ ರಾತ್ ಕಹಾ ಜಾತಾ. ಬ್ರಹ್ಮಾ ಕहाँ से आया, गर्भ से तो नहीं निकला. ब्रह्मा के माँ बाप कौन है,
ಕಿತನಿ ವಿಚಿತ್ರ ಬಾತೆ. ಬ್ರಹ್ಮ ಹುಟ್ಟಿದ್ದು ಯಾರ ಹೊಟ್ಟೆಯಿಂದ? ಬ್ರಹ್ಮನ ಜನ್ಮ ದಿವ್ಯ ಅಲೌಕಿಕ ಜನ್ಮ. ಪರಮಾತ್ಮ ಜ್ಞಾನದಿಂದ ಅವನಿಗೆ ಹುಟ್ಟಿಸ್ತಾನೆ, ಜ್ಞಾನದ ಜನ್ಮ ಕೊಡ್ತಾನೆ. ದಾದಾ ಲೇಖರಾಜ್ ಅವರನ್ನು ಪ್ರಜಾಪಿತ ಬ್ರಹ್ಮ ಅಂತ ನಾಮಕರಣ ಮಾಡ್ತಾರೆ. ಇನ್ಕೋ ಮಾ ಭೀ ಬನಾತೆ ಬಚ್ಚಾ ಭೀ ಬನಾತೆ, ಕಿತನಿ ವಿಚಿತ್ರ ಬಾತೆ. ನಿರಾಕಾರ ಪರಮಾತ್ಮ ಇವರ ದೇಹದಲ್ಲಿ ಬಂದು ಇವರನ್ನು ನಮ್ಮೆಲ್ಲರ ತಾಯಿಯನ್ನಾಗಿ ಮಾಡ್ತಾರೆ ಮತ್ತು ತಮಗೆ ಹಿರಿಯ ಮಗನನ್ನಾಗಿ ಮಾಡ್ಕೋತಾರೆ. ಮಾಹಿ ಅಡಾಪ್ಟ್ ಕರ್ತಿ ಹೇ, इसलिए गाया जाता तुम माता पिता हम सब आत्माएं बाप के बच्चे. ಸಂಗಮ ಯುಗದಲ್ಲಿ ನಿರಾಕಾರ ಪರಮಾತ್ಮ ನಮಗೆ ತಂದೆ ಆದರೆ ಪ್ರಜಾಪಿತ ಬ್ರಹ್ಮ ಬಾಬಾ ನಮಗೆ ಜ್ಞಾನದ ತಾಯಿ ಆಗ್ತಾರೆ. ಬಾಬಾನೇ ಸಮझाया बच्चे मुझे याद करो, यह तुम्हारा अंतिम जन्म है जो हीरे तुल्य, जो बाप के बनते हैं उनका हीरे तुल्य जन्म है. ಬಾಬಾ ಹೇಳ್ತಾರೆ, ಇದು ಕೊನೆಯ ಜನ್ಮ, ಆದ್ದರಿಂದ ನನ್ನನ್ನು ನೆನಪು ಮಾಡಿ. ಯಾವ ಮಕ್ಕಳು ಪರಮಾತ್ಮನ ನೆನಪು ಮಾಡ್ತಾರೆ ಅವರ ಜೀವನ, ಅವರ ಜನ್ಮ ವಜ್ರ ಸಮಾನ ಆಗಿಬಿಡ್ತದೆ. ಆತ್ಮ ಹೀರೆ ಜೈಸಾ ಬಂತಿ ಹೇ, ಅರ್ಥಾತ್ ಪ್ಯೂರ್ ಸೋನಾ ಬಂತಿ ಹೇ 24 ಕ್ಯಾರೆಟ್. ಪರಮಾತ್ಮನ ನೆನಪು ಮಾಡಿ ಮಾಡಿ ಆತ್ಮ ವಜ್ರ ಸಮಾನ ಆಗಿಬಿಡ್ತದೆ, ಅಂದರೆ ಪವಿತ್ರ ಚಿನ್ನ ಆಗ್ತದೆ. ಅಭಿ ತೋ ಕೋಯಿ ಕ್ಯಾರೆಟ್ ನಹಿ ರಹಾ ಹೈ, ಅಬ್ ಬಚ್ಚೋಂ ಕೋ ಸನ್ಮುಖ ಬೈಠ್ ಸುನನೆ ಸೆ मधुबन की भाषण आती, यहाँ ही मुरली बजती. भल बाबा कहाँ जाता भी है परंतु इतना मज़ा नहीं आएगा, क्योंकि मुरली सुनकर फिर मित्र संबंधी आदि माया के राज्य में चले जाते हो, यहाँ तो भट्टी में ही रहते हो. ಬಾಬಾ ಹೇಳ್ತಾರೆ, ಮಧುಬನದಲ್ಲಿ ಮುರಳಿ ಕೇಳಿದರೆ ಹೆಚ್ಚಿನ ಅನುಭವ ಆಗ್ತದೆ. ಭಲೆ ಬಾಬಾನೇ ಬೇರೆ ಊರಿಗೆ ಹೋಗಿ ಅಲ್ಲಿ ಮುರಳಿ ನುಡಿಸಿದ್ರೂ ಸಹ ಮಕ್ಕಳು ಮುರಳಿ ಕೇಳಿ ಹೊರಗಿನ ವಾತಾವರಣಕ್ಕೆ ಹೋಗಿಬಿಡ್ತಾರೆ. ದೇಹಧಾರಿಗಳ ಸಂಬಂಧದಲ್ಲಿ ಬರ್ತಾರೆ, ಮಾಯೆಯ ರಾಜ್ಯದಲ್ಲಿ ಹೋಗಿಬಿಡ್ತಾರೆ. ಮಧುಬನದಲ್ಲಿ ಮುರಳಿ ಕೇಳಿದ ನಂತರನೂ ಇಡೀ ದಿನ ಅದೇ ವಾತಾವರಣ ಇರ್ತದೆ. यहाँ तो राजाई की प्राप्ति के लिए पढ़ रहे हो, तुम्हारे रहने के लिए हॉस्टल है. घर के भी और बाहर के भी कितने आकर रहते हैं. यहाँ तुम स्कूल में बैठे. ಮಧುಬನ ಅಂದರೆ ಹಾಸ್ಟೆಲಲ್ಲಿ ಇರೋದು. ಇಲ್ಲಿ ಯಜ್ಞಕ್ಕೆ ಸಮರ್ಪಣೆಯಾದಂಥ ಮಕ್ಕಳೂ ಇರ್ತಾರೆ. ಹೊರಗಿನಿಂದ ಬಂದಂಥ ಮಕ್ಕಳು 8 ದಿನ 10 ದಿನಗಳ ಕಾಲ ಈ ಹಾಸ್ಟೆಲಲ್ಲಿ ಇರ್ತಾರೆ. ಗೋರಖ ದಂಧಾ ಆದಿ यहाँ कुछ भी नहीं, आपस में चिट चैट करते रहते. एक तरफ है सारी दुनिया, दूसरी तरफ हो तुम. ಮಧುಬನದಲ್ಲಿ ನಿಮ್ಮ ಲೌಕಿಕದ ಉದ್ಯೋಗ, ವ್ಯಾಪಾರ, ಸಂಸಾರ, ಜಂಜಾಟ ಏನೂ ಇರೋದಿಲ್ಲ. ಅಲ್ಲಿ ಇಡೀ ದಿನ ನೀವು ಜ್ಞಾನದ ಬಗ್ಗೆ ಚರ್ಚೆ ಮಾಡ್ತೀರಿ. ನಿಮ್ಮ ಜಗತ್ತೇ ಅಲ್ಲಿ ಬೇರೆ ಆಗಿರ್ತದೆ. ಹೊರಗಿನ ಜಗತ್ತೇ ಬೇರೆ, ಮಧುಬನದ ಜಗತ್ತೇ ಬೇರೆ ಆಗಿರ್ತದೆ. बाप समझाते हैं तुम आत्माओं का प्रीतम एक है, भक्ति में उसके लिए कितना भटकते. निराकार बाप से मिलने के लिए क्योंकि दुखी है, ಸತ್ಯುಗ ಮೇ ಭಟಕ್ತೆ ನಹಿ. ನೀವೆಲ್ಲರೂ ನಿಮ್ಮ ಪ್ರಿಯತಮನ ಹತ್ತಿರ ಬಂದಿದ್ದೀರಿ. ಅವನನ್ನು ನೀವು ಭಕ್ತಿ ಮಾರ್ಗದಲ್ಲೂ ಸಹ ನೆನಪು ಮಾಡ್ತಾ ಬಂದಿದ್ದೀರಿ. ಯಾಕೆ ನೆನಪು ಮಾಡ್ತಿದ್ರಿ ಅಂದರೆ ದುಃಖಿ ಆಗಿದ್ರಿ. ಈಗ ಪರಮಾತ್ಮ ಬಂದಿದ್ದಾನೆ, ನಿಮ್ಮ ದುಃಖವನ್ನು
ದೂರ ಮಾಡ್ತಾನೆ. ನಿಮ್ಮ ಅಲೆದಾಟವನ್ನು ನಿಲ್ಲಿಸ್ತಾನೆ. ನಿಮ್ಮನ್ನು ಸತ್ಯಯುಗದ ದೇವತೆಗಳನ್ನಾಗಿ ಮಾಡ್ತಾನೆ. ಆ ಸತ್ಯಯುಗದ ಜೀವನದಲ್ಲಿ ಅಲೆದಾಟ ಇರೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ಅಭಿ ದೇಖೋ ಕಿತನೆ ಚಿತ್ರ ಬನಾಯೆ, ಜೋ ಆಯಾ ವ ಚಿತ್ರ ಬನಾಯ, ಗುರುओं का कितना मान है, समझते हैं जैसे वह गुरु लोग है, वैसे यहाँ भी यह गुरु है. जैसे साधु वासवानी पहले टीचर था, पीछे साधु बना, गरीबों की सेवा की. अभी उनके पास कितने लाखों रुपये आते हैं. ಬಾಬಾ ಹೇಳ್ತಾರೆ, ಹೇಗೆ ಪ್ರಪಂಚದಲ್ಲಿ ಇವತ್ತು ಅನೇಕ ಗುರುಗಳಿದ್ದಾರೆ, ಹಾಗೆಯೇ ಈ ಬ್ರಹ್ಮ ಬಾಬಾ ಇವರ ಗುರು ಆಗಿದ್ದಾರೆ ಅಂತ ತಿಳ್ಕೋತಾರೆ. ಆದರೆ ಈ ಸಂಸ್ಥೆಗೆ ಗುರು ಬ್ರಹ್ಮ ಬಾಬಾ ಅಲ್ಲ, ನಿರಾಕಾರ ಶಿವಬಾಬಾನೇ, ಶಿವ ತಂದೆಯೇ ಇಲ್ಲಿ ಸತ್ಯ ಗುರು ಆಗಿದ್ದಾರೆ ಎಂಬ ವಿಚಾರ ಅನೇಕರಿಗೆ ಗೊತ್ತಿಲ್ಲ. ಸಿಂಧ ಪ್ರಾಂತದಲ್ಲಿ ಸಾಧು ವಾಸ್ವಾನಿ ಅಂತ ಒಬ್ಬರು ಶಿಕ್ಷಕನ ವೃತ್ತಿ ಮಾಡ್ತಿದ್ರು. ನಂತರ ಅವರು ಸಹ ಸನ್ಯಾಸಿಯಾಗಿ ಸಾಧುವಾಗಿ ಸೇವೆ ಮಾಡಿದರು, ಬಡವರ ಸೇವೆ ಮಾಡಿದರು. ಈಗ ನೋಡಿದರೆ ಅವ್ರ ಹತ್ರ ಲಕ್ಷಾಂತರ ಹಣ ಇದೆ ಅಂತ ಹೇಳ್ತಾರೆ. ಮನುಷ್ಯ ಸಮಜ್ತೆ ಹೇ ಜೈಸೆ ವಹ ಆಶ್ರಮ ಹೇ ವೈಸೆ ಯಹ ಭಿ ಆಶ್ರಮ, ಪರಂತು तुम समझते हो यहाँ खुद बाप आते हैं ब्रह्मा के तन में. ಜನ ತಿಳ್ಕೋತಾರೆ ಪ್ರಪಂಚದಲ್ಲಿ ಅನೇಕ ಆಶ್ರಮಗಳು ಮಠಗಳಿವೆ, ಅದೇ ಥರ ಇದು ಒಂದು ಆಶ್ರಮ. ಆದರೆ ಬಾಬಾ ಹೇಳ್ತಾರೆ, ಈ ಆಶ್ರಮನೇ ಬೇರೆ, ಆ ಆಶ್ರಮಗಳು ಬೇರೆ. ಇಲ್ಲಿ ನಿರಾಕಾರ ಪರಮಾತ್ಮ ಸ್ವತಃ ಬ್ರಹ್ಮಾರವರ ದೇಹದಲ್ಲಿ ಬಂದು ಬ್ರಹ್ಮಕುಮಾರ್ ಬ್ರಹ್ಮಕುಮಾರಿಯರನ್ನು ರಚನೆ ಮಾಡ್ತಾರೆ. ನೀವೆಲ್ಲ ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣರಾಗಿದ್ದೀರಿ. ಜೋ ರುದ್ರ ಯಜ್ಞ ರಚತೆ ಹೇ, ಯಹ ರುದ್ರ ಶಿವ ಬಾಬಾ ಕಾ ಯಜ್ಞ ಹೇ. ಅಬ್ ಏಕ ಕೋ ಹಿ ಯಾದ್ ಕರ್ನಾ ಹೇ, ಯಹಾ ತೋ ಮನುಷ್ಯ ಸೆ ದೇವತಾ बनने की बात है. ऐसा कोई सत्संग नहीं जहाँ यह बात हो कि मनुष्य से ದೇವತಾ बनना है. ಇದು ರುದ್ರ ಶಿವನ ಯಜ್ಞ ಆಗಿದೆ. ಈ ಯಜ್ಞ ಇಡೀ ಕಲ್ಪದಲ್ಲಿ ಒಂದೇ ಸಲ ನಡೀತದೆ. ಈ ಯಜ್ಞದಿಂದ ನೀವು ಮನುಷ್ಯರು ದೇವತೆಗಳಾಗ್ತೀರಿ. ಮನುಷ್ಯರಿಂದ ದೇವತಾ ಮಾಡುವಂತಹ ಸತ್ಸಂಗ ಈ ಪ್ರಪಂಚದಲ್ಲಿ ಬೇರೆ ಯಾವುದೂ ಇಲ್ಲ ಅಂತ ಹೇಳ್ತಾರೆ ಬಾಬಾ. ತುಮ್ ಮನುಷ್ಯ ಸೆ ದೇವತಾ ಬಂತೆ ಹೋ, स्वर्ग की बादशाही तुमको मिलती है. तुम्हारी बात सुन मनुष्य हंस पड़ते कि यह कैसे हो सकता. ನೀವು ಹೇಳ್ತೀರಿ, ನಾವು ಮನುಷ್ಯರಿಂದ ದೇವತಾ ಆಗಲಿಕ್ಕೆ ಅಭ್ಯಾಸ ಮಾಡ್ತಿದ್ದೀವಿ. ಆಗ ಜನ ನಗ್ತಾರೆ, ಅದು ಹೆಂಗೆ ಇವ್ರು ದೇವತಾ ಆಗ್ತಾರೆ ಅಂತ. ಆದರೆ ಬಾಬಾ ಹೇಳ್ತಾರೆ, ದೈವಿ ಗುಣಗಳ ಧಾರಣೆಯಿಂದ ನೀವು ದೇವತೆಗಳಾಗ್ತೀರಿ. ಯಾರು ಈ ಜ್ಞಾನವನ್ನು ಸಂಪೂರ್ಣ ತಿಳ್ಕೋತಾರೆ, ಅಳವಡಿಸ್ಕೋತಾರೆ, ಅವರು ದೇವತೆಗಳಾಗಿ ವಿಶ್ವದ ಮಾಲೀಕ ಆಗ್ತಾರೆ. ಕಿಸ್ಕೋ ಭಿ ಬೋಲೋ ವಹ ಬಾಪ ಹೇ, ಸ್ವರ್ಗ ಕಾ ರಚಯಿತ, ಫಿರ್ ತುಮ್ ಸ್ವರ್ಗ ಕೆ ಮಾಲೀಕ ಕ್ಯೋ ನಹಿ ಬಂತೆ ಹೋ, ನರಕ ಮೇ ಕ್ಯೋ ಬೈಠೆ ಹೋ. ನಮ್ಮ ತಂದೆ ಪರಮಾತ್ಮ ಸ್ವರ್ಗದ ರಚಯಿತ ಅಂದ ಮೇಲೆ ಆ ಸ್ವರ್ಗದಲ್ಲಿ ಯಾರಿರಬೇಕು? ನಾವೇ ಮಕ್ಕಳಿರಬೇಕು. ಜನರಿಗೆ ಕೇಳಿ, ಹಾಗಾದರೆ ನೀವ್ಯಾಕೆ ಸ್ವರ್ಗದಲ್ಲಿ ಇಲ್ಲ? ನಿಮ್ಮ ತಂದೆನೇ ಪರಮಾತ್ಮ ಅಂತ ಹೇಳ್ತೀರಿ, ಪರಮಾತ್ಮನೇ ಸ್ವರ್ಗದ ರಚಯಿತ ಅಂತ ಹೇಳ್ತೀರಿ, ನೀವ್ಯಾಕೆ ನರಕದಲ್ಲಿ ಕುಳಿತಿದ್ದೀರಿ? ಅಭಿ ತೋ ರಾವಣ ರಾಜ್ಯ ಹೇ, ಸತ್ಯುಗ್ ಮೇ ರಾವಣ ಹೋತಾ ನಹಿ. ಈಗಂತೂ ಎಲ್ಲ ಕಡೆಗೂ ರಾವಣ ರಾಜ್ಯ ಇದೆ, ಸತ್ಯಯುಗದಲ್ಲಿ ರಾವಣ ರಾಜ್ಯ ಇರೋದಿಲ್ಲ. ಅಹಿಂಸಾ ಪರಮೋ ಧರ್ಮ ಉಸ್ಕೋ ವಿಷ್ಣುಪುರಿ ಭಿ कहते हैं. जानते हो बाप विष्णुपुरी में ले जाने के लिए पढ़ाते हैं.
ಸತ್ಯಯುಗದಲ್ಲಿ ಅಹಿಂಸೆಯೇ ಪರಮಧರ್ಮ ಆಗಿರ್ತದೆ. ಆ ಸತ್ಯಯುಗಕ್ಕೆ ವಿಷ್ಣುಪುರಿ ಅಂತಲೂ ಹೇಳ್ತಾರೆ. ಪರಮಾತ್ಮ ನಿಮ್ಮನ್ನು ವಿಷ್ಣುಪುರಿಗೆ ಕರ್ಕೊಂಡು ಹೋಗೋದಕ್ಕಾಗಿಯೇ ಓದಿಸ್ತಾ ಇದ್ದಾರೆ. कहते हैं मामेकम याद करो. परमात्मा आकर ब्रह्मा विष्णु शंकर द्वारा अपना कर्तव्य कराते. उसको विष्णुपुरी कहो या कृष्णपुरी कहो, बात एक ही है. ಪರಮಾತ್ಮ ಸಂಗಮ ಯುಗದಲ್ಲಿ ಬಂದು ತ್ರಿಮೂರ್ತಿ ಕರ್ತವ್ಯ ಮಾಡ್ತಾನೆ. ಬ್ರಹ್ಮ ವಿಷ್ಣು ಶಂಕರರ ಮೂಲಕ ಜಗತ್ತಿನ ಸ್ಥಾಪನೆ ಪಾಲನೆ ಮತ್ತು ವಿನಾಶದ ಕರ್ತವ್ಯ ಮಾಡ್ತಾರೆ. सिर्फ त्रिमूर्ति का चित्र भी अपने घर में रखो तो कितनी सहज बात है. ಬಾಬಾ ಹೇಳ್ತಾರೆ, ನೀವೆಲ್ಲರೂ ನಿಮ್ಮ ನಿಮ್ಮ ಮನೆಗಳಲ್ಲಿ ತ್ರಿಮೂರ್ತಿಯ ಚಿತ್ರ ಇಟ್ಕೊಳ್ಳಿ. ಒಂದೇ ಒಂದು ತ್ರಿಮೂರ್ತಿಯ ಚಿತ್ರದ ಮೂಲಕ ಜನರಿಗೆ ನೀವು ಇಡೀ ಜ್ಞಾನವನ್ನೇ ತಿಳಿಸಬಹುದು. ಲೌಕಿಕದಲ್ಲೂ ತ್ರಿಮೂರ್ತಿಯ ಚಿತ್ರ ಇದೆ, ದತ್ತಾತ್ರೇಯನ ರೂಪದಲ್ಲಿ. ಆದರೆ ಅಲ್ಲಿ ಮೇಲೆ ನಿರಾಕಾರ ಶಿವನಿಗೆ ತೋರಿಸೇ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಬ್ರಹ್ಮ ವಿಷ್ಣು ಶಂಕರರನ್ನು ತೋರಿಸಿದ್ದಾರೆ. ಅದರ ಮೇಲೆ ಆ ತ್ರಿಮೂರ್ತಿಗಳ ರಚಯಿತನಾದಂತಹ ನಿರಾಕಾರ ಶಿವನ ಚಿತ್ರನೇ ಹಾರಿಸಿಬಿಟ್ಟಿದ್ದಾರೆ. वह निराकार परमात्मा उसका चित्र ही गुम कर दिया है. ब्रह्मा को भी देवता कहते, विष्णु को देवता कहते. देवता तब कहेंगे जब संपूर्ण फरिश्ता बनते. तुमको अभी देवता नहीं कहेंगे. देवताए सतयुग में. ब्रह्मा विष्णु शंकर देवताए नमः कहते हैं. जब इन्हों को देवता कहते हो, फिर अपने को परमात्मा क्यों कहते हो. ಬಾಬಾ ಹೇಳ್ತಾರೆ, ಜನರಿಗೆ ನೀವು ಕೇಳಿ, ಬ್ರಹ್ಮ ದೇವತಾಯ ನಮಃ, ವಿಷ್ಣು ದೇವತಾಯ ನಮಃ, ಶಂಕರ ದೇವತಾಯ ನಮಃ ಅಂತ ಹೇಳ್ತೀರಿ. ಅಂದರೆ ನೀವು ದೇವತೆಗಳು ಅಲ್ಲ ಅಂತ ಅರ್ಥ ಆಗ್ತದೆ. ನೀವು ದೇವತೆಗಳೇ ಅಲ್ಲ ಅಂದಾಗ ನೀವು ಪರಮಾತ್ಮ ಹೆಂಗಾಗ್ತೀರಿ. ಪರಮಾತ್ಮ ಅಂದರೆ ದೇವತೆಗಳಕ್ಕಿಂತನೂ ಮೇಲಿರೋ. ನೀವು ದೇವತೆಗಳೇ ಅಲ್ಲ, ನೀವು ದೇವತೆಗಳಿಗೆ ಹೋಗಿ ಪೂಜೆ ಮಾಡ್ತೀರಿ, ನಮಸ್ಕಾರ ಮಾಡ್ತೀರಿ ಅಂದಾಗ ನೀವು ಪರಮಾತ್ಮ ಹೇಗೆ ಆಗ್ತೀರಿ. ಸ ಪರಮಾತ್ಮ ಕೆ ರೂಪ ಕೈಸೆ ಹೋ ಸಕ್ತಾ ಹೈ. ಯಹ ಭಿ ಡ್ರಾಮಾ ಮೇ ನೋಂದ್. ಪರಮಾತ್ಮ ಸರ್ವವ್ಯಾಪಿ ಅಂತ ಹೇಳುವುದು, ಎಲ್ಲರೂ ಪರಮಾತ್ಮನ ರೂಪ ಆಗಿದ್ದಾರೆ ಅಂತ ಹೇಳುವುದು ತಪ್ಪಾಗಿದೆ ಅಂತ ಹೇಳ್ತಾರೆ ಬಾ. ಆದರೆ ಆ ಥರ ತಪ್ಪು ಮಾಡುವುದು ಸಹ ಈ ಸೃಷ್ಟಿ ನಾಟಕದಲ್ಲಿ ನಿಗದಿಯಾಗಿತ್ತು. ಉನ್ಕಾ ಭಿ ಕೋಯಿ ದೋಷ ನಹೀ, ಅಬ್ ಉನ್ಹೋಂ ಕೋ ರಾಸ್ತಾ ಕೈಸೆ ಬತಾಯೆ. ಪಾಪ ಅವ್ರದ್ದು ಸಹ ತಪ್ಪಿಲ್ಲ ಅಂತಾರೆ ಬಾ. ನಾಟಕದಲ್ಲಿ ಆ ಥರ ಇತ್ತು, ಆ ಥರ ಹೇಳ್ಕೊಂಡು ಬಂದರು. ಈಗ ಅವರಿಗೆ ಸರಿಯಾದ ಮಾರ್ಗ ಯಾರು ತೋರಿಸ್ಬೇಕು. ನೀವೇ ತೋರಿಸ್ಬೇಕು. ಕಿಸಮ್ ಕಿಸಮ್ ಕೆ ಅಥಾಹ ರಾಸ್ತೆ ಭಗತ್ ಸಬ್ ಭೂಲೆ ಹುಯೆ. ಬಾಬಾ ಹೇಳ್ತಾರೆ, ಎಲ್ಲರೂ ದಾರಿ ಮರ್ತಿದ್ದಾರೆ. ಪರಮಧಾಮಕ್ಕೆ ಹೋಗುವ ದಾರಿನೂ ಗೊತ್ತಿಲ್ಲ, ಪರಮಾತ್ಮನ ಸಮೀಪಕ್ಕೆ ಹೋಗುವ ದಾರಿನೂ ಗೊತ್ತಿಲ್ಲ. ದಾರಿ ತೋರಿಸುವ ಕೆಲಸ ನೀವು ಮಾಡಬೇಕು. ಯಾವಾಗ ಮಾಡಬೇಕು ಅಂದರೆ ಮೌತ ಸಾಮ್ನೆ ಖಡಾಯ್. ಈಗಾಗಲೇ ವಿನಾಶ ಎದುರಿಗೆ ನಿಂತಿದೆ. ವಿನಾಶ ಬರುವ ಮೊದಲೇ ಈ ಕೆಲಸ ನೀವು ಮಾಡಬೇಕು. वर्षा लेना है. शिव बाबा के सिवाय वर्षा मिल ना सके, सिवाय ब्रह्मा के और शिव बाबा से वर्षा मिल ना सके. ಬ್ರಹ್ಮ ತಂದೆಯ ವಿನಃ ಶಿವನ ಆಸ್ತಿ ನಮಗೆ ಸಿಗೋದಿಲ್ಲ. ಬ್ರಹ್ಮನ ಮೂಲಕನೇ ಶಿವಬಾಬಾ ನಮಗೆ ಆಸ್ತಿ ಕೊಡ್ತಾರೆ. सब लोग प्रीतम को बुलाते हैं, कल्प कल्प इस संगम पर आता हूँ.
ಇವತ್ತು ಎಲ್ಲರೂ ಸಹ ಆ ಪ್ರಿಯತಮನನ್ನು ಕರೀತಾ ಇದ್ದಾರೆ. ನಾನು ಕಲ್ಪಕ್ಕೂ ಸಹ ನಿಮ್ಮ ಕರೆ ಕೇಳಿ ಬರ್ತೀನಿ. ಮೈ ಹೂಂ ಬಿಂದಿ ಕಿತನಿ ಛೋಟಿ ಸಿ ಆತ್ಮಾ ಮೇ ಅವಿನಾಶಿ ಪಾರ್ಟ್ ಯ ಕುದರತ್. ನಾನು ನಿಮ್ಮಂತೆ ಬಿಂದು ಆಗಿದ್ದೇನೆ. ಆ ಬಿಂದುವಿನಲ್ಲಿ ಎಂತಹ ದೊಡ್ಡ ಅವಿನಾಶಿ ಪಾತ್ರ ರೆಕಾರ್ಡ್ ಆಗಿದೆ. अच्छा मीठे मीठे सिकीलदे बच्चों प्रति मात पिता बाप दादा का याद प्यार गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार गुड मॉर्निंग और नमस्ते नमस्ते नमस्ते. धारणा के लिए मुख्य सार. अपने को आत्मा समझ दिल की प्रीत एक बाप से लगानी. यह दुनिया कोई काम की नहीं, इसलिए इसे बुद्धि से भूल जाना. ತಮಗೆ ತಾವು ಆತ್ಮ ಎಂದು ತಿಳಿದು ಹೃದಯದಿಂದ ಒಬ್ಬ ತಂದೆಗೆ ಪ್ರೀತಿ ಮಾಡಬೇಕು. ಈ ಪ್ರಪಂಚ ಯಾವ ಕೆಲಸಕ್ಕೂ ಬರುವಂತೆ ಇಲ್ಲ. ಆದ್ದರಿಂದ ಈ ಹಳೆ ಪ್ರಪಂಚವನ್ನು ಬುದ್ಧಿಯಿಂದ ಮರಿಬೇಕು. ಎರಡನೇ, अपने जीवन को हीरे तुल्य बनाने के लिए एक बाप पर पूरा पूरा फिदा होना है. मेरा तो एक बाबा दूसरा न कोई. यह पाठ ಪಕ್ಕಾ करना है. ತಮ್ಮ ಜೀವನ ವಜ್ರ ಸಮಾನ ಮಾಡುವುದಕ್ಕಾಗಿ ಒಬ್ಬ ನಿರಾಕಾರ ತಂದೆಯ ಮೇಲೆ ಅರ್ಪಣೆಯಾಗಬೇಕು. ಒಬ್ಬ ತಂದೆಯ ವಿನಃ ನನಗೆ ಬೇರೆ ಯಾರೂ ಇಲ್ಲ ಎಂಬ ಪಾಠ ಪಕ್ಕಾ ಮಾಡ್ಕೋಬೇಕು. वरदान. समस्याओं के पहाड़ को उड़ती कला से पार करने वाले ತೀವ್ರ ಪುರುಷಾರ್ಥಿ ಭವ. ಸಮಸ್ಯೆಗಳ ಪರ್ವತಗಳನ್ನು ಹಾರುವ ಕಲೆಯಿಂದ ಪಾರು ಮಾಡುವ ತೀವ್ರ ಪುರುಷಾರ್ಥಿ ಆಗಿರಿ. ಸಮಸ್ಯೆಗಳ ಪರ್ವತದಿಂದ ಹಾರುವ ಕಲೆಯ ಮೂಲಕ ದಾಟಿ ಹೋಗುವ ತೀವ್ರ ಪುರುಷಾರ್ಥಿ ಆಗಿರಿ. जैसे समय की रफ्तार तीव्र गति से सदा आगे बढ़ती है, समय कभी रुकता नहीं. यदि उसे कोई रोकना भी चाहे तो भी रुकता नहीं है. समय तो रचना है, आप रचयिता हो. इसलिए कैसी भी परिस्थिति अथवा समस्याओं के पहाड़ भी आ जाए तो उड़ने वाले कभी रुकेंगे नहीं. उड़ने वाली चीज़ बिना मंजिल के रुक जाए तो एक्सीडेंट हो जाएगा. तो आप बच्चे भी तीव्र पुरुषार्थी बन उड़ती कला में उड़ते रहो. कभी भी थकना नहीं, रुकना नहीं. ಹೇಗೆ ಸಮಯ ತೀವ್ರಗತಿಯಿಂದ ಓಡ್ತಾ ಇದೆ, ಸಮಯ ಯಾವತ್ತೂ ನಿಲ್ಲೋದಿಲ್ಲ. ಯಾರೇ ನಿಲ್ಲಿಸಬೇಕು ಅಂದ್ರೂ ಸಹ ಅದು ನಿಲ್ಲೋದಿಲ್ಲ. ಸಮಯ ರಚನೆ ಆಗಿದೆ, ತಾವು ರಚಯಿತ ಆಗಿದ್ದೀರಿ. ಆದ್ದರಿಂದ ಯಾವುದೇ ಪರಿಸ್ಥಿತಿ, ಸಮಸ್ಯೆಗಳ ಪರ್ವತನೇ ಬರಲಿ, ಹಾರುವಂಥವರು ಯಾವುದೇ ಕಾರಣದಿಂದ ನಿಲ್ಲೋದಿಲ್ಲ. ಸಮಸ್ಯೆಗಳ ಪರ್ವತ ಬಂದ್ರೂ ಸಹ ಅದರ ಮೇಲಿನಿಂದ ಹಾರಿ ಹೋಗ್ತಾರೆ. ಹಾರುವಂಥ ವಸ್ತು ಮಧ್ಯದಲ್ಲಿ ನಿಂತರೆ ಅಪಘಾತ ಆಗಿಬಿಡ್ತದೆ. ಆದ್ದರಿಂದ ನೀವು ಮಕ್ಕಳು ಹಾರುವ ಪುರುಷಾರ್ಥ ಮಾಡ್ತಾ ನಿಮ್ಮ ಗುರಿಯನ್ನು ತಲುಪ್ರಿ. ಗುರಿ ತಲುಪೋವರೆಗೂ ಹಾರ್ತಾ ಇರಿ. ಯಾವತ್ತೂ ನಿಮ್ಮ ಪುರುಷಾರ್ಥದಲ್ಲಿ ನೀವು ನಿಲ್ಲಬಾರದು, ಸುಸ್ತಾಗಬಾರದು. श्लोगन. याद की वृत्ति से वायुमंडल को पावरफुल बनाना यही मनसा सेवा है.
ನೆನಪಿನ ವೃತ್ತಿಯಿಂದ ವಾತಾವರಣವನ್ನು ಶಕ್ತಿಶಾಲಿಯನ್ನಾಗಿ ಮಾಡುವುದೇ ಮನಸಾ ಸೇವೆ ಆಗಿದೆ. ಅಚ್ಚ. ಓಂ ಶಾಂತಿ. ಓಂ ಶಾಂತಿ. ಮುದ್ದು ಕಂದ ಮುದ್ದು ಕಂದ ಮುದ್ದು ಕಂದ ಮುದ್ದು ಕಂದ, ನನ್ನೊಬ್ಬನನ್ನೇ ನೀನು ನೆನಪು ಮಾಡು ಕಂದ, ನನ್ನೊಬ್ಬನನ್ನೇ ನೀನು ನೆನಪು ಮಾಡು ಕಂದ, ಬೇರಾರು ಇಲ್ಲ ನಿನಗೆ ನೋಡು ಕಂದ, ಬೇರಾರು ಇಲ್ಲ ನಿನಗೆ ನೋಡು ಕಂದ. ಮುದ್ದು ಕಂದ ಮುದ್ದು ಕಂದ ಮುದ್ದು ಕಂದ ಮುದ್ದು ಕಂದ. ಅಮೃತ ವೇಳೆಯಲ್ಲಿ ಎದ್ದು ಕೂಡು ಕಂದ, ತಂದೆಯಾದ ನನ್ನ ಜೊತೆ ಮಾತನಾಡು ಕಂದ. ಅಮೃತ ವೇಳೆಯಲ್ಲಿ ಎದ್ದು ಕೂಡು ಕಂದ, ತಂದೆಯಾದ ನನ್ನ ಜೊತೆ ಮಾತನಾಡು ಕಂದ. ದೇಹಾಭಿಮಾನವನ್ನು ಬಿಟ್ಟು ಬಿಡು ಕಂದ, ದೇಹಾಭಿಮಾನವನ್ನು ಬಿಟ್ಟು ಬಿಡು ಕಂದ, ದೇಹಿಯಾಗಿ ನನ್ನ ಜೊತೆಗೆ ಮಾತನಾಡು ಕಂದ, ದೇಹಿಯಾಗಿ ನನ್ನ ಜೊತೆಗೆ ಮಾತನಾಡು ಕಂದ, ಮಾತನಾಡು ಕಂದ. ಮುದ್ದು ಕಂದ ಮುದ್ದು ಕಂದ ಮುದ್ದು ಕಂದ ಮುದ್ದು ಕಂದ. ವ್ಯರ್ಥ ಮಾತು ಕಟ್ಟುಕತೆ ಬಿಟ್ಟು ಬಿಡು ಕಂದ, ಜ್ಞಾನರತ್ನಗಳ ಜೊತೆ ಆಟವಾಡು ಕಂದ. ವ್ಯರ್ಥ ಮಾತು ಕಟ್ಟುಕತೆ ಬಿಟ್ಟು ಬಿಡು ಕಂದ, ಜ್ಞಾನರತ್ನಗಳ ಜೊತೆ ಆಟವಾಡು ಕಂದ. ಪಂಚವಿಕಾರಗಳ ತ್ಯಾಗ ಮಾಡು ಕಂದ, ಪಂಚವಿಕಾರಗಳ ತ್ಯಾಗ ಮಾಡು ಕಂದ. ಶ್ರೀಮತ ಬಿಟ್ಟರೆ ನಿನಗೆ ಕೇಡು ನೋಡು ಕಂದ, ಶ್ರೀಮತ ಬಿಟ್ಟರೆ ನಿನಗೆ ಕೇಡು ನೋಡು ಕಂದ, ಕೇಡು ನೋಡು ಕಂದ. ಮುದ್ದು ಕಂದ ಮುದ್ದು ಕಂದ ಮುದ್ದು ಕಂದ ಮುದ್ದು ಕಂದ. ಸಂಗಮದಲ್ಲಿ ನನ್ನ ನೆನಪು ಮಾಡು ಕಂದ, ಸತ್ಯಯುಗದಲ್ಲಿ ಸದಾ ಸುಖ ಪಡು ಕಂದ. ಸಂಗಮದಲ್ಲಿ ನನ್ನ ನೆನಪು ಮಾಡು ಕಂದ,
ಸತ್ಯಯುಗದಲ್ಲಿ ಸದಾ ಸುಖ ಪಡು ಕಂದ. ನನ್ನಂಥ ತಂದೆ ಯಾರು ಇಲ್ಲ ನೋಡು ಕಂದ, ನನ್ನಂಥ ತಂದೆ ಯಾರು ಇಲ್ಲ ನೋಡು ಕಂದ. ಕ್ಷಣ ಕ್ಷಣಕ್ಕೂ ನನ್ನನ್ನೇ ನೆನಪು ಮಾಡು ಕಂದ, ಕ್ಷಣ ಕ್ಷಣಕ್ಕೂ ನನ್ನನ್ನೇ ನೆನಪು ಮಾಡು ಕಂದ, ನೆನಪು ಮಾಡು ಕಂದ, ಮುದ್ದು ಕಂದ.